ನಮಸ್ತೆ ವೀಕ್ಷಕರೇ, SLN ಆಸ್ಟ್ರೋಟೆಕ್ಗೆ ಸ್ವಾಗತ ಸುಸ್ವಾಗತ. ನಾನು GK ಗುರುರಾಜ್. ಇಂದಿನ ಸಂಚಿಕೆಯಲ್ಲಿ ಸೂರ್ಯ ಧನುಸು ರಾಶಿಯಲ್ಲಿ ಯಾವ ನಕ್ಷತ್ರದಲ್ಲಿ ಇದ್ದಾಗ ಯಾವ ರೀತಿ ಫಲಗಳು ಉಂಟಾಗುತ್ತೆ ಎನ್ನುವುದನ್ನು ನಾನು ಸಂಕ್ಷಿಪ್ತವಾಗಿ ತಿಳಿಸಿದ್ದೆ. ಈಗ ಮತ್ತೆ ಪುನಃ ಸೂರ್ಯ ಮಕರ ರಾಶಿಯಲ್ಲಿ ಈ ಉತ್ತರಾಷಾಢ ಶ್ರವಣ ಧನಿಷ್ಠ ನಕ್ಷತ್ರದಲ್ಲಿ ರವಿ ಇರುವಂತಹ ಕಾಲದಲ್ಲಿ ಯಾವ ರೀತಿ ಫಲ ಸಿಕ್ಕತ್ತೆ ಅನ್ನೋದನ್ನ ನಾವು ವಿವರಣೆಯಾಗಿ ಇಲ್ಲಿ ನಾವು ತಿಳಿಯೋಣ ಬನ್ನಿ. ಮೊದಲಿಗೆ ಉತ್ತರಾಷಾಢ ನಕ್ಷತ್ರ 2ನೇ ಪಾದದಲ್ಲಿ ಈ ವ್ಯಕ್ತಿಯ ಗುಣಗಳು ಹೇಗಿರುತ್ತೆ ಅಂದ್ರೆ, ತಾನಾಯ್ತು ತನ್ನ ಜೀವನ ಆಯ್ತು, ತನ್ನ ಕಾರ್ಯಕ್ಷೇತ್ರದಲ್ಲಿ ಯಾವಾಗಲೂ ನಿರುತ್ತ ಇರುವಂತಹ ವ್ಯಕ್ತಿ. ಸಮಾಜದ ಒಂದು ಗ್ರೂಪ್ಗೆ ಇವರು ಯಾವತ್ತೂ ಸೇರೋದೇ ಇಲ್ಲ. ರಾಜಕೀಯ ವಿಷಯದಲ್ಲಿ ಅಷ್ಟು ಆಸಕ್ತಿಯನ್ನು ಇವರು ಗಮನ ಕೊಡಲ್ಲ. ಉತ್ತರಾಷಾಢ ನಕ್ಷತ್ರ 3ನೇ ಪಾದಕ್ಕೆ ಬಂದ್ರೆ ತಾನೊಬ್ಬನೇ ಯಾವುದೇ ರೀತಿಯಾದಂಥ ಜೀವನವನ್ನ ಸಾಧನೆ ಮಾಡಲಿಕ್ಕೆ ಇವರಿಗೆ ತುಂಬಾ ಸ್ವಲ್ಪ ಕಷ್ಟ ಆಗತ್ತೆ. ಆದರೆ ಸ್ನೇಹಿತರು ಬಂಧುಗಳಿಂದ ಇವರು ಮುಂದಕ್ಕೆ ನೀವು ಹೋಗಿ ಮಾಡ್ತೀಯಾ ಅನ್ನೋ ಒಂದು ಮೋಟಿವೇಶನ್ ಕೊಟ್ಟಾಗ ಇವರಲ್ಲಿ ಒಂದು ಶಕ್ತಿ ಮತ್ತೆ ಆತ್ಮವಿಶ್ವಾಸ ತುಂಬಾ ಚೆನ್ನಾಗಿ ಬರುತ್ತೆ. ಇವರು ತುಂಬಾ ಚೆನ್ನಾಗಿ ಸಂಪತ್ತನ್ನ ಚೆನ್ನಾಗಿ ಗಳಿಸ್ತಾರೆ, ಸಂಪತ್ತಿನಿಂದ ಚೆನ್ನಾಗಿ ಜೀವನವನ್ನು ನಡೆಸ್ತಾರೆ. ಯಾವುದೇ ರೀತಿಯಾದಂತ ತಮ್ಮ ಜೀವನದಲ್ಲಿ ಬಂದಂತ ಸಂಪತ್ತಿನಲ್ಲಿ ಏನಾದ್ರು ಚೂರು ಕಡಿಮೆ ಆದರೆ ಚಡಪಡಿಸ್ಬಿಡ್ತಾರೆ. ಅದಕ್ಕೆ ಗಮನ ಕೊಡದೇ ಇದ್ರೆ ಇವರ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ಉತ್ತರಾಷಾಢ ನಕ್ಷತ್ರ 4ನೇ ಪಾದಕ್ಕೆ ಬಂದ್ರೆ ಒಂದು ರೀತಿಯಾದಂತ ಅನುಕೂಲ ಸ್ಥಿತಿಯಲ್ಲಿ ಇದ್ದಂತ ಈ ವ್ಯಕ್ತಿ ದಾನ ಧರ್ಮಾದಿಗಳನ್ನು ತುಂಬಾ ಚೆನ್ನಾಗಿ ಮಾಡ್ತಾರೆ. ಪ್ರವಾಸಗಳಿಂದ ಸ್ವಲ್ಪ ನಷ್ಟ ಆಗತ್ತೆ, ಅದರಿಂದ ಸ್ವಲ್ಪ ಯಾವ ಬೇಕಾದ ಸಮಯದಲ್ಲಿ ಮಾತ್ರ ಪ್ರವಾಸ ಮಾಡಿದ್ರೆ ಇವರಿಗೆ ಜೀವನ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಅನ್ನೆಸೆಸರಿ ಪ್ರವಾಸಗಳಿಗೆ ಕೈಗೊಡ್ಡಿ ಅದರಿಂದ ಆಗುವ ನಷ್ಟದಿಂದ ಬೇಸರ ಆಗಿಬಿಡುತ್ತೆ. ಇವರಿಗೆ ಒಳ್ಳೆಯ ಮಕ್ಕಳು ತುಂಬಾ ಚೆನ್ನಾಗಿರುತ್ತೆ. ಇನ್ನು ಶ್ರವಣ ನಕ್ಷತ್ರ 1ನೇ ಪಾದಕ್ಕೆ ಬಂದಾಗ ಒಂದು ರೀತಿಯಾದಂತ ನಿಧಾನಗತಿಯಲ್ಲಿ ಓಡಾಡುವಂತಹ ವ್ಯಕ್ತಿ. ಹೇಳೋದು ಕೇಳಿಸ್ಕೊತಾರೆ, ಆದ್ರೆ ಅದನ್ನ ಕಾರ್ಯರೂಪಕ್ಕೆ ತಗೊಂಡ್ಬರ್ಬೇಕಾದ್ರೆ ಸ್ವಲ್ಪ ನಿಧಾನವಾಗಿ ಮಾಡ್ತಾರೆ. ಮಾತಾಡಿದ್ದೇನೆ ಕೆಲವು ಸಮಯದಲ್ಲಿ ಮಾತಾಡುವ ಸಂದರ್ಭಗಳಿರುತ್ತೆ, ಆದರೆ ತನ್ನಲ್ಲಿರುವಂತ ವೀಕ್ನೆಸ್ ಅನ್ನ ತನ್ನ ವಿರೋಧಿಗಳಿಗೆ ಅದನ್ನ ಹೇಳಕ್ ಹೋಗ್ಬಿಡ್ತಾರೆ. ಆದ್ರಿಂದ ಹಲವಾರು ರೀತಿಯಲ್ಲಿ ಇವರು ಉದ್ಯೋಗವನ್ನು ಬದಲಾಯಿಸಿ ಒದ್ದಾಡುವಂತಹ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ನಿಮ್ಮ ಒಂದು ಚಹರೆ ಏನಿದೆ, ನೀವು ಮಾತನಾಡುವಾಗ ಇವನು ಶತ್ರು ಅಂತ ಅಲ್ಲದೇ ಇದ್ರೂ ಎಲ್ಲ ರೀತಿಯ ನಿಮ್ಮ ವಿವರಣೆಗಳನ್ನ ಯಾರ ಹತ್ರನೂ ಹೇಳ್ಕೋಬೇಡಿ. ಇದು ನಿಮ್ಮಲ್ಲಿ ತುಂಬಾ ವೀಕ್ನೆಸ್. ಇನ್ನು ಶ್ರವಣ ನಕ್ಷತ್ರ 2ನೇ ಪಾದಕ್ಕೆ ಬಂದ್ರೆ ಇವರು ಮೌನವೇ ಆಭರಣ, ಆದರ್ಶ, ಕೀರ್ತಿ, ಇಂಥ ಸಂಪತ್ತುಗಳು ಇವರಲ್ಲಿ ತುಂಬಾ ಚೆನ್ನಾಗಿದೆ. ದುಡಿಯುವುದರಲ್ಲಿ ಮೊದಲಿಗರಾಗಿರ್ತಾರೆ. ಆದ್ರೆ ಎಲ್ಲ ಚೆನ್ನಾಗಿ ದುಡಿದ ಮೇಲೆ ಭಗವಂತ ಕೊಟ್ಟದ್ದನ್ನ ತಿಂದು ಆರಾಮಾಗಿ ನಿದ್ದೆ ಮಾಡ್ತಾರೆ. ಇವರಿಗೆ ಒಂಟಿ ಜೀವನ ಯಾವುದೇ ರೀತಿಯಾದಂಥ ಒಟ್ಟಿತನದಿಂದ ಏನಾದ್ರು ಸಾಧನೆ ಮಾಡ್ಬೇಕಾದ್ರೆ ಇವ್ರಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ 4-6 ಜನ ಇದ್ರೆ ಚೆನ್ನಾಗಿ ಸಾಧನೆ ಮಾಡ್ತಾರೆ. ಸಮಾಜ ಮತ್ತೆ ಸಾಮೂಹಿಕ ಕ್ಷೇತ್ರಗಳಲ್ಲಿ ಇವರು ತುಂಬಾ ಚೆನ್ನಾಗಿ ಪ್ರಗತಿಯನ್ನು ಪಡಿತಾರೆ, ಸುಖವನ್ನು ಹೊಂದುತ್ತಾರೆ. ಇವರಲ್ಲಿ ಒಂದು ರೀತಿಯಾದಂಥ ಸಂಪತ್ತು ತುಂಬಾ ಚೆನ್ನಾಗಿ ಬರುತ್ತೆ. ಆದ್ರೆ ಯಾವುದೋ ಕಾರಣದಿಂದ ಆಲೋಚನೆ ಮಾಡ್ಲಿ, ಅವರು ಯಾವುದೋ ಕಾರಣದಿಂದ ಸ್ವಲ್ಪ ಸಂಪತ್ತು ಕರಗುವಂತ ಪರಿಸ್ಥಿತಿ ಬರುತ್ತೆ. ಆದ್ರೆ ಯಾಕೆ ಕರಗ್ತಿದೆ ಅನ್ನೋದನ್ನ ಆಲೋಚನೆ ಮಾಡಿದ್ರೆ ನಿಮ್ಗೆ ಆ ಸಂಪತ್ತು ಚೆನ್ನಾಗಿ ನಿರಂತರವಾಗಿ ಕೈಯಲ್ಲಿ ಉಳಿಯುತ್ತೆ. ಶ್ರವಣ ನಕ್ಷತ್ರ 3ನೇ ಪಾದಕ್ಕೆ ಬಂದ್ರೆ ಇವರು ಒಂದು ರೀತಿ ಕಲ್ಪನಾ ಶಕ್ತಿ ಇರುವಂತಹ ವ್ಯಕ್ತಿ. ಆ ಕಲ್ಪನಾ ಶಕ್ತಿಯಲ್ಲಿ ಇವ್ರೇನ್ ಮಾಡ್ತಾರೆ, ಅದರೊಳಗೇನೆ ವಿಚಾರ ಮಾಡ್ತಾರೆ. ಹಾಗೆ ಅದನ್ನ ತುಂಬಾ ಚೆನ್ನಾಗಿ ತಗೊಂಡ್ಬರ್ತಾರೆ. ಇವರು ದುಡ್ಡಿಗಿಂತ ಹಣಕ್ಕಿಂತ ಮರ್ಯಾದೆ ಕೊಡೋದು, ಮರ್ಯಾದೆ ಮತ್ತೆ ಗೌರವಕ್ಕೆ ತುಂಬಾ ಬೆಲೆ ಕೊಡ್ತಾರೆ ಇವರು. ಅದಕ್ಕೆ ತುಂಬಾ ಪ್ರಾಧಾನ್ಯತೆ ಕೊಡ್ತಾರೆ. ಮತ್ತೆ ಎಲ್ಲರಲ್ಲೂ ತಾವು ಬೆರೆತು ಹಾಸ್ಯವನ್ನು ಮಾಡಿ ವಿನೋದ ಅಂದ್ರೆ ಅಲ್ಲಿ ಮನೋರಂಜನೆಯನ್ನು ತುಂಬಾ ಚೆನ್ನಾಗಿ ತಂದುಕೊಡ್ತಾರೆ ಇವರು, ಅಂತಹ ಒಂದು ಭಾಗ. ಮತ್ತೆ ಇವರು ಬಿಳಿ ಬಣ್ಣವನ್ನು ತುಂಬಾ ಇಷ್ಟಪಡ್ತಾರೆ. ಇನ್ನು ಶ್ರವಣ ನಕ್ಷತ್ರ 4ನೇ ಪಾದಕ್ಕೆ ಬಂದ್ರೆ ಇವರಿಗೆ ಸುಂದರವಾದಂತ ಒಂದು ದೇಹ ಇರುತ್ತೆ, ಮೈಕಟ್ಟಿರುತ್ತೆ. ಮನೆಯಲ್ಲಿ ತುಂಬಾ ಸಂತೋಷವಾದಂತ ಪ್ರೀತಿಯನ್ನ ಎಲ್ಲರನ್ನು ಮಾಡ್ತಾರೆ. ಅದ್ರ ಹೊರಗಡೆ ವ್ಯವಹಾರಗಳಲ್ಲಿ ಸ್ವಲ್ಪ ಅಷ್ಟಕ್ಕಷ್ಟೇ ಅಷ್ಟು ಇಷ್ಟಪಡಲ್ಲ. ಆದ್ರೆ ಇವರಿಗೆ ತಾಯಿಗೆ ತಕ್ಕ ಮಗ ಅಂತಾನೆ ಒಂದು ಬಿರುದು ಕೊಡ್ಬೋದು. ತಾಯಿ ಅಂದ್ರೆ ಬಹಳ ಪ್ರೀತಿ, ತಂದೆ ಮೇಲೆ ಪ್ರೀತಿ ಇರುತ್ತೆ, ಆದ್ರೆ ತಾಯಿ ಅಷ್ಟು ಇರೋದಿಲ್ಲ. ಇನ್ನು ಧನಿಷ್ಠ ನಕ್ಷತ್ರ 1ನೇ ಪಾದಕ್ಕೆ ಬಂದ್ರೆ ಇವರಲ್ಲಿ ಒಂದು ಸ್ಟ್ಯಾಚ್ಯೂ ಇದೆ. ಏನಂದ್ರೆ ಧೈರ್ಯ, ಕೀರ್ತಿ, ಮನ್ನಣೆ, ಆದರ್ಶ, ಸಾಹಸ, ಅನೇಕ ರೀತಿಯಾದಂಥ ವ್ಯಕ್ತಿತ್ವ ಇವರಲ್ಲಿ ತುಂಬಾ ಸ್ಪಷ್ಟ ಮಾಡಿ ಹೇಳುತ್ತೆ ಜ್ಯೋತಿಷ್ಯ. ಹಾಗಾಗಿ ಇವರು ಒಂಥರ ಆತ್ಮಶಕ್ತಿ ಇರುವಂತಹ ವ್ಯಕ್ತಿ, ಆತ್ಮದಲ್ಲಿ ಬಹಳ ಧೈರ್ಯ, ಆತ್ಮವಿಶ್ವಾಸ ಇರುವಂತಹ ಬಹಳ ಒಳ್ಳೆಯ ವ್ಯಕ್ತಿ. ಸ್ವಾವಲಂಬನೆಯ ಆಗಿರುವಂತಹ ಒಂದು ತನ್ನತನದಿಂದ ಬದುಕುವಂತಹ ಒಂದು ಶಕ್ತಿ ಇವರಲ್ಲಿ ತುಂಬಾ ಚೆನ್ನಾಗಿದೆ, ಸಂದೇಹನೇ ಇಲ್ಲ ಇದರಲ್ಲಿ.
ಹಾಗಾಗಿ ಮತ್ತೊಂದು ವಿಶೇಷ ಇದೆ ಇವರಲ್ಲಿ, ರಾಜತಾಂತ್ರಿಕತೆಯಿಂದ ಎಲ್ಲವನ್ನು ನಿಭಾಯಿಸುವಂತ ಶಕ್ತಿ ಇವರಲ್ಲಿ ತುಂಬಾ ಚೆನ್ನಾಗಿದೆ, ಅದು ನಿಮಗೆ ಗೊತ್ತಾಗುತ್ತೆ. ಇನ್ನು ಧನಿಷ್ಠ ನಕ್ಷತ್ರ 2ನೇ ಪಾದಕ್ಕೆ ಬಂದ್ರೆ ವಿವಿಧವಾದಂತ ಕಲೆಗಳಲ್ಲಿ ಇವರು ತುಂಬಾ ಮೇಲುಗೈ, ಅದರಲ್ಲಿ ಸಾಧನೆ ಮಾಡುವಂತಹ ವ್ಯಕ್ತಿ, ಕಲಾ ಆರಾಧನೆ ಮಾಡುವಂತಹ ವ್ಯಕ್ತಿ, ಕಂಪ್ಯೂಟರ್ ವಲಯಕ್ಕೆ ಇವರು ತುಂಬಾ ಹೇಳಿ ಮಾಡಿಸಿದಂತ ವ್ಯಕ್ತಿ, ಕಂಪ್ಯೂಟರ್ ಅಲ್ಲಿ ಬಹಳ ಚೆನ್ನಾಗಿ ಟಕ 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 ಮಾಡ್ತಾರೆ, ಆ ನೈಪುಣ್ಯತೆ ಇರುತ್ತೆ. ಆದ್ರೆ ಇವರಲ್ಲೊಂದು ವೀಕ್ನೆಸ್ ಏನಂದ್ರೆ ಮಾತಾಡುವಾಗ ಅಥವಾ ಮಾತಿನ ಒಂದು ಶೈಲಿಯಲ್ಲಿ ದ್ವಂದ್ವ ಮಾಡ್ಕೊಂಡ್ಬಿಡ್ತಾರೆ. ಅದರಿಂದ ಏನಾಗುತ್ತೆ, ಕೆಲವು ಸಮಯದಲ್ಲಿ ಒದ್ದಾಡ್ತಾರೆ, ನಾನು ಹೀಗೆ ಮಾತಾಡಬಾರ್ದಾಗಿತ್ತು, ನಾನು ಹೀಗೆ ಮಾತಾಡ್ಬಿಟ್ಟೆ, ಈ ರೀತಿ ಆದಂತ ಒಂದು ತುಳುಕಾಡುವಂತ, ಅದರಲ್ಲಿ ಒದ್ದಾಡುವಂತ ಒಂದು ಪರಿಸ್ಥಿತಿ ಇರುತ್ತೆ. ಆದರೆ ಇವರಿಗೆ ಬರವಣಿಗೆ ಅನ್ನೋದು ಬಹಳ ಇಷ್ಟ ಇರುತ್ತೆ ಅಂತ ಹೇಳ್ತಾ, ಈ ಸೂರ್ಯ ಈ ನಕ್ಷತ್ರಗಳಲ್ಲಿದ್ದಾಗ ಆಗುವಂತಹ ಫಲ ವಿಭಾಗವನ್ನು ನಾನು ತಿಳಿಸಿದ್ದೀನಿ. ಇದು ನಿಮ್ಮಲ್ಲಿ ಇರುತ್ತೆ. ಇದನ್ನು ಇದ್ದದ್ದನ್ನು ನಿಮಗೆ ಮನಗಂಡಾಗ ನನ್ನ ವಿಡಿಯೋದಲ್ಲಿ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಆರ್ ನೋ ಅಂತ ದಯವಿಟ್ಟು ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ಈ 4 ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮುಂದಿನ ಸಂಚಿಕೆಯಲ್ಲಿ ಕುಂಭರಾಶಿಯಲ್ಲಿ ಸೂರ್ಯ ಇದ್ದಾಗ ಯಾವ ನಕ್ಷತ್ರದಲ್ಲಿದ್ದರೆ ಏನಾಗುವಂತ ಫಲಗಳನ್ನು ಮುಂದಿನ ವಿವರಣೆಯನ್ನು ತಿಳಿಸ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.